ಪ್ರಪಂಚನೇ ಒಂದು ರೌಂಡು ಹಾಕಂಬಂದ್ರು ಇಂಥ ಚೆಲುವೆ ಸಿಗಕ್ಕಿಲ್ಲ. ಇವಳ ಅಂದ ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ. ಶಾನೆ ಟಾಪಗೌಳೆ ನಮ್ಮೊಳಗೆ ಶಾನೆ ಟಾಪಗೌಳೆ. ಅಂಕಲ್ ಆಂಟೀಸ್ಗೆ ನಿಮ್ಮ ಪ್ರೀತಿಯ ಮನೆ ಮಗಳು ನಯನ ಶರತ್ ಮಾಡುವ ನಮಸ್ಕಾರಗಳು. ಇವತ್ತಿನ ಸಮಾಚಾರ ಏನು ಗೊತ್ತಾ? ಅಡ್ಗೆ ಮಾಡಿ ಅದಕ್ಕೊಂದು ಸ್ಪೂನ್ ಲವ್, ಇನ್ನೊಂದು ಸ್ಪೂನ್ ಅನುಭವನ ಸೇರಿಸಿ ನಗುವಿನ ಚಿಟಪಟ ಅನ್ನೋ ಒಗ್ಗರಣೆನ ಹಾಕಿ ಟೇಸ್ಟಿ ಆಗಿರೋ ರೆಸಿಪಿನ ನಿಮಗೋಸ್ಕರ ಮಾಡಿ ತೋರಿಸೋದು, ಜೊತೆಲಿ ನಿಮ್ಮ ನೆಚ್ಚಿನ ತಾರಿಯರ ಜೊತೆಗೆ ಮಸ್ತ್ ಮಜಾ ಮಾಡೋದು. ಈ ನಿಮ್ಮ ಅಡ್ಗೆ ಮನೆಯಲ್ಲಿ ಪ್ರೇಕ್ಷಕರ ಕೈ ರುಚಿ ಸಿಗತ್ತೆ. ಮಾಸ್ಟರ್ ಶೆಫ್ಸ್ ಗಳ ವೆಜ್ ಅಂಡ್ ನಾನ್ ವೆಜ್ ರೆಸಿಪಿ ಕೂಡ ರಿವೀಲ್ ಆಗತ್ತೆ. ಉತ್ತಮ ಆರೋಗ್ಯಕ್ಕೆ ಹೋಮ್ ರೆಮಿಡೀಸ್ ಅಂತೂ ಇದ್ದೇ ಇರತ್ತೆ. ಅಷ್ಟೇ ಅಲ್ಲ, ಅಡಿಗೆ ಅಂದ್ಮೇಲೆ ರುಚಿ ಇರ್ಬೇಕು, ಖುಷಿ ಇರಬೇಕು, ಚಂದದ ಮೆರುಗಿರ್ಬೇಕು. ಮೆರುಗಿನ ಈ ಹೊಸ ಜರ್ನಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇದು ಸನ್ ಉದಯ ಪ್ರೆಸೆಂಟ್ಸ್ ಅಡುಗೆ ಮನೆ, ಪವರ್ಡ್ ಬೈ SSP ಹಿಂಗು, ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸ್, ಪ್ರೀಮಿಯರ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್, ರಿಟೇಲ್ ಪಾರ್ಟ್ನರ್, ಸ್ಮಾರ್ಟ್ ಬಜಾರ್. ಇಂದಿನ ಅಡುಗೆಯಲ್ಲಿ ಬಳಸುವಂತಹ ಎಲ್ಲಾ ಸಾಮಗ್ರಿಗಳು ನಿಮ್ಮ ನೆಚ್ಚಿನ ಸ್ಮಾರ್ಟ್ ಬಜಾರ್ ಅಲ್ಲಿ ಮಾತ್ರ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನನ್ನ ಪ್ರೀತಿಯ ಅಡುಗೆ ಮನೆಗೆ ಶುಭ ಹಾರೈಸೋದಕ್ಕಂತಾನೆ ಬರ್ತಾ ಇರುವ ಮೊಟ್ಟ ಮೊದಲ ದಿನದ ಅತಿಥಿ, ಕಾರುನಾಡಿನ ಕ್ಯೂಟಿ ದಸರಾ ಗೊಂಬೆ. ಪ್ಲೀಸ್ ವೆಲ್ಕಮ್ ಕರ್ನಾಟಕದ ಒನ್ ಅಂಡ್ ಓನ್ಲಿ ಶುಭ ಪೂಂಜಾ. ಪ್ರಪಂಚನೇ ಒಂದು ರೌಂಡು ಹಾಕಂಬಂದ್ರು ಇಂಥ ಚೆಲುವೆ ಸಿಗಕ್ಕಿಲ್ಲ. ಶಾನೆ ಟಾಪಗೌಳೆ ನಮ್ಮೊಳಗೆ ಶಾನೆ ಟಾಪಗೌಳೆ. ಶಾನೆ ಟಾಪಗೌಳೆ ನಮ್ಮೊಳಗೆ. ಎಲ್ಲೆಲ್ಲಿ ಹೋದ್ರೇನು ನಯನ, ಬನಶಂಕರಿ ಬಾದಾಮಿ ಹೋದ್ರೇನು ನಯನ, ಬೆಂಗಳೂರಿಗೆ ಬಂದ್ರು ನಯನ. ಓ ಮೈ ಗಾಡ್, ಸೂಪರ್. ಬನ್ನಿ ನನ್ನ ಹೃದಯ ಭಾಗದ ಲಕ್ಷ್ಮಿಯೇ, ಅಯ್ಯಯ್ಯೋ, ನನ್ನ ಅಡುಗೆ ಮನೆಯನ್ನು ಉದ್ಧಾರ ಮಾಡಲು ಬಂದ ಅನ್ನಪೂರ್ಣೇಶ್ವರಿಯೇ. ಅಡುಗೆ ಮನೆಯ ಮೊದಲ ದಿನದ ಸಂಭ್ರಮದಲ್ಲಿ ನೀವು ಭಾಗಿಯಾಗಿರೋದು ಸೋ ಸ್ಪೆಷಲ್ ಟು ಮೀ. ಫಸ್ಟ್ ಎಪಿಸೋಡು, ಆ ಪಾಸಿಟಿವ್ ವೈಬು, ಈ ಪಾಸಿಟಿವ್ ಹುಡುಗಿ, ಈ ಹುಡುಗಿಯ ಸ್ಮೈಲು, ನಿಮ್ಮ ಅದೃಷ್ಟ ಎಲ್ಲ ಒಂಚೂರು ನಮ್ಮ ಅಡುಗೆ ಮನೇಲಿ ಬಿಟ್ಟು ಹೋಗಿ ನೀವು. ಖಂಡಿತವಾಗ್ಲು ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಫಸ್ಟ್ ಎಪಿಸೋಡ್ ಬರಕ್ಕೆ. ಸೂಪರ್. ಫಸ್ಟ್ ಟೈಮ್ ಒಲೆ ಹೊತ್ತಿಸ್ತಾ ಇದೀನಿ. ಅಗ್ನಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು, ಅನ್ನಪೂರ್ಣೇಶ್ವರಿಗೊಂದು ನಮಸ್ಕಾರ ಮಾಡ್ಕೊಂಡು, ಆ ವಿಘ್ನ ವಿನಾಶಕನಿಗೊಂದು ನಮಸ್ಕಾರ ಮಾಡ್ಕೊಂಡು, ಮೊದಲನೇ ದಿನ ಸ್ವೀಟ್ ಮಾಡ್ಬೇಕು ಅಂತ ನನ್ನ ಒಂದು ಬೇಡಿಕೆಗೆ. ಸೊ ಏನ್ ಸ್ವೀಟ್ ಮಾಡ್ತಾ ಇದ್ದೀರಾ? ನಿಮ್ಮ ಕಡೆ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ನಮ್ ಕಡೆ ಎಸ್, ಸೌತಿ ಬೀಜದ ಪಾಯಸ ನಿಮ್ ಕಡೆ ತಾನೆ? ಸೂಪರ್. ಶುರು ಮಾಡ್ತೀರಾ? ಶುರು ಮಾಡೋಣ. ಎಸ್. ಲೆಸನ್ ನಂಬರ್ 1. ಇವಾಗ ಇದು ಸೌತಿ ಬೀಜ. ಸೊ ಇದ್ರ ಪಾಯಸ ನಾನು ತುಂಬಾ ಉತ್ತರ ಕರ್ನಾಟಕದಲ್ಲಿ ತಿಂದಿದ್ದೀನಿ, ಅದಕ್ಕೆ ಇವತ್ತು ಇದನ್ನ ಮಾಡೋಣ ಅಂತ. ಸೊ ಇದನ್ನ ಫಸ್ಟ್ ನಾವು ಕುಕ್ ಮಾಡೋಣ. ಸೊ ನಾವು ನಮ್ಗೊಂದ್ ಬಾಣ್ಲಿಲಿ ನೀರ್ ಬೇಕು. ನೀರ ಅಲ್ಲ, ಒಂದು ಪ್ಯಾನ್ ಕೊಡಿ. ಓಕೆ, ಸ್ಟವ್ ಅನ್ನ ಹಚ್ಚಬೇಕು. ಶುಭ ಅವ್ರೆ, ನಯನ ಅಂತಂದ್ರೆ ಫ್ಲವರ್ ಅನ್ಕೊಂಡಿದ್ದೀರಾ? ಫೈರ್ ಫೈರ್. ಸೊ ಇದ್ರದ್ದು ಆಕ್ಚುಲಿ ಇದು ಎಷ್ಟ್ ಬೇಕಾದ್ರೂ ತಗೊಬಹುದು, ಬಟ್ ಇದ್ರಲ್ಲಿ ಮೂರರಿಂದ 4. ಅಕ್ಕ, ಎಷ್ಟು ಚಮಚ ಹಾಕ್ಬೇಕು ಅಕ್ಕ ತುಪ್ಪ? ನಾನ್ ಅಂದಾಜು ಚಮಚಗಳನ್ನೆಲ್ಲ ನೋಡಲ್ಲ. ಸೊ ಇವಾಗ ಇದು ಕುದಿತಾ ಇದೆ, ಇದನ್ನ ಫಸ್ಟ್ ಹಾಕ್ಬಿಡೋಣ. ಇವಾಗ ಇದನ್ನ ಕುದಿಯಕ್ಕೆ ಬಿಡೋಣ. 10 ಮಿನಿಟ್ಸ್ ಅಟ್ ಲೀಸ್ಟ್ ಮಿನಿಮಮ್ ಬೇಕೇ ಬೇಕು ಇದನ್ನ ಕುದಿಯಕ್ಕೆ. ಸೊ ಅಷ್ಟರಲ್ಲಿ ನಾವು ಗೋಡಂಬಿ ಮತ್ತೆ ಬಾದಾಮಿನ ಹುರಿಯೋಣ. ಸೊ ಬಾದಾಮಿನ ಎಷ್ಟು ಹಾಕ್ತಿದ್ದೀರಾ? ಕೈ ಅಳ್ತೆ ಚಮಚಗಳನ್ನೆಲ್ಲ ಇಟ್ಕೊಳ್ಳೋದೇ ಇಲ್ಲ ಅವ್ರು, ಇಲ್ಲಾಂದ್ರೆ ತುಂಬಾ ಬ್ರೌನ್ ಕಲರ್ ಆಗ್ತಾ ಇದೆ. ಸೊ ಇದನ್ನ ತೆಗೆದು ಸೈಡ್ ಅಲ್ಲಿ ಇಟ್ಕೊಳ್ಳೋಣ. ಅಲ್ಲ, ಇವಾಗ ಶುಭ ಪುಂಜ ಅವ್ರು ಅಡ್ಗೆ ಮಾಡ್ಬೇಕಾದ್ರೆ ಸ್ವೀಟ್ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಸಕ್ಕರೆನೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ನನ್ ಸ್ಮೈಲೇ ಸಾಕು, ನನ್ ಕೈ ಅಲ್ಲ. ಆಕ್ಚುಲಿ ನಂಗೆ ಈ ಹುಡುಗಿರು ಯೂಶಲಿ ಹುಡುಗ ತುಂಬಾ ವೆಲ್ ಸೆಟಲ್ಡ್ ಹಾಗೆ ಹೀಗೆಲ್ಲ ನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ನಿಮಗೆ ನಿಮ್ ಹುಡುಗನ್ ಏನ್ ನೋಡಿ ಮದ್ವೆ ಆದ್ರಿ? ಆ ಟೈಮಲ್ಲಿ ಇವಾಗ ಅಷ್ಟು ಲವಬಲ್ ಇಲ್ಲ, ಬಟ್ ಆ ಟೈಮಲ್ಲಿ ವಾಸ್ ವೆರಿ ಸ್ವೀಟ್ ಅಂಡ್ ಲವಬಲ್ ಅಷ್ಟೇ. ಓಕೆ, ವೆರಿ ಕೇರಿಂಗ್. ವೆರಿ ನಾಟ್ ಕೇರಿಂಗ್ ಯಾವ್ದು ಇರ್ಲಿಲ್ಲ, ಲವಬಲ್ ಅಂದ್ರೆ ತುಂಬಾ ಇಷ್ಟ ಅವ್ನು ನನ್ನ ಟ್ರೀಟ್ ಮಾಡೋದು ಅಂದ್ರೆ ಚಿಕ್ಕ ಮಗು ತರ ಟ್ರೀಟ್ ಮಾಡ್ತಾ ಇದ್ದ. ಓಕೆ, ನೀವೇನಂತ ಕರಿತೀರಾ ನಿಮ್ಮ ಮನೆಯವ್ರನ್ನ? ಚಿನಿ ಬಾಂಬ್. ಮತ್ತೆ ಇವತ್ತು ನಾನೆಲ್ಲ ಆಚೆ ಕರ್ಕೊಂಡು ಹೋಗಲ್ವಾ? ನಂಗೆ ಏನ್ ಇಷ್ಟ ಡೈರೆಕ್ಟ್ ಆಗಿ ಹೇಳ್ತಿಯಲ್ಲ, ಇಂಡೈರೆಕ್ಟ್ ಆಗಿ ಹೇಳು ಸರ್. ಇರಿಟೇಟ್ ಮಾಡ್ಬೇಡ, ಹೇಳ್ಬೇಡ, ನಂಗೆ ಬೇಡ. ಇರಿಟೇಟ್ ಮಾಡ್ಬೇಡ.
ಸಿಹಿ ಬಾಂಬ್. ನಿಮ್ ಗಂಡನ ಜೊತೆಗೆ ಅಟ್ಲೀಸ್ಟ್ ಒಂದಾದ್ರೂ ಫನ್ನಿ ಮೂಮೆಂಟ್ಸ್ ಏನಾದ್ರು ಒಳ್ಳೆ Daily. ಡೈಲಿ ಏನ್ ಡೈಲಿ ತಮಾಷೆ ಮಾಡೋಷ್ಟು ಒಳ್ಳೆ ಗಂಡ ಹೆಂಡ್ತಿನ? ಅಲ್ಲ ಹಂಗಲ್ಲ, ಬಟ್ ಲೈಫ್ ಇಸ್ ವೆರಿ ಫನಿ ಬಿಕಾಸ್ ನಾವು ಡೆಡ್ ಆಪೋಸಿಟ್ಸ್ ಆಗಿದೀವಲ್ಲ. ಅದೇ ಕಾಮಿಡಿನ. ದಟ್ ಇಸ್ ಓನ್ಲಿ ದ ಕಾಮಿಡಿ ಇನ್ ಅವ್ರೇನಾದ್ರು ಅವ್ರಿಗೆ ಸ್ವಲ್ಪ ಮೂಡ್ ಚೇಂಜ್ ಆಗಿ ಇವತ್ತು ನನ್ನ ಹೆಂಡತಿ ಜೊತೆ ಚೆನ್ನಾಗಿರ್ಬೇಕು, ನಗ್ನಗ್ತಾ ನಾನು ಹೇಳ್ತೇನೆ ಅಯ್ಯೋ ಅಪ್ರೂಪಕ್ಕೆ ಮೂಡ್ ಬಂದಾಗ್ಲೂ ನೀವು ಬೇಜಾರಾಗಲ್ವಾ? ಬಟ್ ಆತರ ತುಂಬಾ ಆಗಿದೆ. ಲೈಕ್ ಫಾರ್ ಎಕ್ಸಾಂಪಲ್ ಅವ್ನ್ ಸಿನಿಮಾ ನೋಡೋದಂದ್ರೆ ತುಂಬಾ ಇಷ್ಟ. ಹಾ. ಏನಾದ್ರೂ ಬೆಳಿಗ್ಗೆ ಅವ್ನ ಹಿಂಗೆ ಅಂತ ಮಾಡಿದ್ರೆ ಅವತ್ ಚಪ್ಪಯ್ಯ ಅಂದ್ರೂ ಹೋಗಲ್ಲ ಸಿನಿಮಾಗೆ, ಅವ್ರೊಬ್ರೆ ಹೋಗ್ತಾರೆ. ಹೋಗ್ತಾನೆ. ಬಟ್ ಯೂಶಲಿ ಹಿ ಪ್ರಿಫರ್ಸ್ ಟು ಗೋ. ಓಕೆ, ಚೆನ್ನಾಗಿ ಬಂದಿದೆ ಅಲ್ಲ? ಎಸ್. ವಾವ್. ಓಕೆ, ಸೊ ಇದಕ್ಕೆ ನಾವು ಬೆಲ್ಲ ಹಾಕ್ತೀವಿ. ಸೊ ಬೆಲ್ಲನು ಆಲ್ಮೋಸ್ಟ್ ನೀವು ಎಷ್ಟು ಸೌತೆ ಬೀಜ ತಗೊಂಡಿದ್ದೀರಾ ಅಷ್ಟೇ ಬೆಲ್ಲನೂ ತಗೊಬಹುದು. ಓಕೆ, ಸೊ ನಾವು ಇವಾಗ ಸೌಂತಿ ಬೀಜ ಎಷ್ಟು ತಗೊಂಡು ಅದ್ರಲ್ಲಿ ಅರ್ಧ ತಗೋಬೇಕಾ ಬೆಲ್ಲನ? ಒಂದ್ ಚಿಕ್ಕ ಬೌಲ್ ಅಲ್ಲಿ ಬೆಲ್ಲ ತಗೊಬಹುದು. ಬಟ್ ನಿಮಗೆ ತುಂಬಾ ಸ್ವೀಟ್ ಇಷ್ಟ ಇದ್ರೆ ಸೇಮ್ ಪೋರ್ಷನ್ ನೀವು ತಗೊಳ್ಳಿ. ನಿಮ್ಮ ಬೆಲ್ಲ ಕರಗಿದೆ. ಒಂದ್ ಬೌಲ್ ಹಾಲ್ ತಗೊಳ್ಳಿ. ನನ್ ಪ್ರಕಾರ ಏನ್ ಗೊತ್ತಾ, ಇವಾಗ ಈ ಕೇಕ್ಸ್ ಅದೆಲ್ಲ ಮಾಡ್ತಾರಲ್ಲ, ಅವಾಗ ನಿಮಗೆ ಎಕ್ಸಾಕ್ಟ್ ಮೆಜರ್ಮೆಂಟ್ಸ್ ಬೇಕು. ಬಟ್ ನಮ್ ಇಂಡಿಯನ್ ಕುಕಿಂಗ್ ಅಲ್ಲಿ ನನ್ ಪ್ರಕಾರ ನಮಗ್ ಇಷ್ಟ ಬಂದಂಗ ಹಾಕ್ಬಹುದು ಅಂತ ನಾನು. ದಟ್ ಇಸ್ ಹೌ ಐ ಕುಕ್. ಅನ್ಕೊಳ್ಳಿ ಒಂದ್ ಗ್ಲಾಸ್ ಅಷ್ಟು ಕಾಫಿ ಡಿಕಾಕ್ಷನ್ ಇದೆ, ಹಾಲ್ ಮಾತ್ರ ಒಂದ್ ಡ್ರಾಪ್ ಇದೆ. ಕಾಫಿ ಮಾಡ್ಬೇಕು ನೀವೀಗ 90s ಹೀರೋಯಿನ್ ಆಗಿದ್ರೆ ಹೆಂಗ್ ಮಾಡ್ತೀವಿ? ಪಕ್ಕದ ಮನೆಯಿಂದ ಹಾಲ್ ತಗೊಂಡ್ಬರ್ತೀನಿ, ಕೊಡಿ. ಪಕ್ಕದ ಮನೆಯಿಂದ ಹಾಲ್ ತಗೊಂಡ್ಬರ್ತೀನಿ, ಆಮೇಲೆ ಹೋಗಿ ಹಾಲ್ ತಗೊಂಡ್ಬರ್ತಾ ಇದ್ದೆ. ಬ್ಯಾಕ್ ಟು 26. ಮೈ ಗಾಡ್, ನಾವು 90s ಇಂದ 26 ಬಂದ್ಬಿಡಿ. ನೆಕ್ಸ್ಟ್ ಏನ್ ಹಾಕೋಣ ಅಕ್ಕ? ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್. ಹೌದು. ಇದಾದ್ಮೇಲೆ ನಾವು ಹುರಿದಿಟ್ಟಿರೋ ಈ ಕ್ಯಾಶು ನಟ್ಸ್ ನ ಹಾಕ್ಬೇಡ. ಓಕೆ, ಓಕೆ. ಏನಪ್ಪ ಈ ದ್ರಾಕ್ಷಿ ಗೋಡಂಬಿ ಹಾಕ ತಕ್ಷಣ ಬೇರೆ ಬೇರೆ. ಸಿ ನಾನ್ ಯೂಶಲಿ ತುಪ್ಪನ ಸ್ಟಾರ್ಟಿಂಗ್ ಅಲ್ಲೇ ಹಾಕ್ಬಿಡ್ತೀನಿ, ಆಮೇಲೆ ಯೂಶಲಿ ಹಾಕಲ್ಲ. ಬಟ್ ಯಾ, ನಿಮ್ ಸ್ಟೈಲ್ ನಿಮಗೆ ಗೊತ್ತಿದೆ. ಪಾಯಸಂ ರೆಡಿ. ಆಕ್ಚುಲಿ ಚೆನ್ನಾಗಿ ಕಾಣ್ತಾ ಇದೆ. ಯಮಿ 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 ರೆಡಿ ಇದೆ ಪಾಯಸ. ಸೌತಿ ಬೀಜ ಪಾಯಸ ರೆಡಿ. ನೀವೇ ತಿನ್ನಿಸ್ತೀರಾ? ಎಸ್. ಶುಭಾರಂಭಕ್ಕೆ ಶುಭ ಅವರ ಕೈಯಿಂದ ಮೊದಲನೇ ಕೈ ತುತ್ತು. ಚೆನ್ನಾಗಿದ್ಯಾ? ವಾ, ಓ ಮೈ ಗಾಡ್, ಸೂಪರ್. ಬೀಯಿಂಗ್ ಅ ಮ್ಯಾಂಗ್ಳೂರಿಯನ್, ಒಂದು ಉತ್ತರ ಕರ್ನಾಟಕ ಡಿಶ್ ನ ಹಿಂಗೆ ಬೊಂಬಾಡಾಗಿ ಮಾಡಿದಿರಲ್ಲ, ಸುಳ್ಳು ಹೇಳಲ್ಲ. ಆಕ್ಚುಲಿ ಸಖತ್ತಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಸೂಪರ್. ಇದು ನನಗೆ ಉತ್ತರ ಕರ್ನಾಟಕ ಜನಕ್ಕೆ ಅರ್ಪಣೆ. ನನ್ನ ಕಡೆಯಿಂದ ನಿಮ್ಮ ಡಿಶ್ಗೆ ಒಂದು ಕಾಂಪ್ಲಿಮೆಂಟ್ ಇಸ್ ಸೌತೆ ಬೀಜದ ಪಾಯಸ ಮಾಡುವ ವಿಧಾನ. ಒಂದು ಪ್ಯಾನ್ನಲ್ಲಿ 2 ಚಮಚ ತುಪ್ಪ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಳ್ಳಿ. ಬಿಸಿಯಾದ ತುಪ್ಪಕ್ಕೆ 2 ಚಮಚ ಗೋಡಂಬಿ, 2 ಚಮಚ ಬಾದಾಮಿ ಹಾಕಿ ಗೋಲ್ಡನ್ ಬಣ್ಣ ಬರುವವರೆಗೆ ಹುರಿದುಕೊಳ್ಳಿ. ಇನ್ನೊಂದು ಬಾಣಲಿಯಲ್ಲಿ ಸೌತಿ ಬೀಜದ ಪಾಯಸಕ್ಕೆ ತೆಗೆದುಕೊಂಡ ಸೌತಿ ಬೀಜದ ಅಳತೆಯ 2ರಷ್ಟು ನೀರು ಹಾಕಿ ಅರ್ಧ ಕಪ್ ಸೌತಿ ಬೀಜ ಸೇರಿಸಿ ಚೆನ್ನಾಗಿ ಕುದಿಸಿಕೊಳ್ಳಿ. ಸೌತಿ ಬೀಜ ಸ್ವಲ್ಪ ಮೃದುವಾದ ನಂತರ ಅದಕ್ಕೆ ಅರ್ಧ ಕಪ್ ಬೆಲ್ಲ ಸೇರಿಸಿ ಬೆಲ್ಲ ಸಂಪೂರ್ಣ ಕರಗುವವರೆಗೆ ಚೆನ್ನಾಗಿ ಕುದಿಸಿಕೊಳ್ಳಿ. ನಂತರ 1 ಕಪ್ ಕಾಯಿಸಿದ ಹಾಲು ಸೇರಿಸಿ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಿ. ಕುದ್ದ ನಂತರ ಚಿಟಿಕೆ ಏಲಕ್ಕಿ ಪುಡಿ, ಮೊದಲು ಹುರಿದಿಟ್ಟುಕೊಂಡ ಗೋಡಂಬಿ ಹಾಗೂ ಬಾದಾಮಿ ಸೇರಿಸಿ 1 ಚಮಚ ತುಪ್ಪ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಈಗ ರುಚಿಕರವಾದ ಸೌತಿ ಬೀಜದ ಪಾಯಸ ಸವಿಯಲು ಸಿದ್ಧ. ಸೊ ಈಗ ಇಷ್ಟೆಲ್ಲ ಚೆನ್ನಾಗಿ ನೀವು ಸೌತಿ ಬೀಜದ ಪಾಯಸ ಮಾಡಿದೀರಾ ಅಂದ್ಮೇಲೆ ಅಷ್ಟು ಸುಲಭ ನಿಮ್ಮನ್ನ ಹೆಂಗ್ ಕಳ್ಸಕ್ಕಾಗುತ್ತೆ? ಯು ಹ್ಯಾವ್ ಅ ಪನಿಷ್ಮೆಂಟ್. ಏನ್ ಜಾಸ್ತಿ ಏನಿಲ್ಲ, ನನಗೋಸ್ಕರ ಇನ್ನೊಂದು ಡಿಶ್ ಮಾಡ್ಬಿಡಿ ಅಷ್ಟೇ, ಸಿಂಪಲ್. ಓ ಮೈ ಗಾಡ್, ನನ್ಗೆ ಇಷ್ಟ ಬಂದಿದೆ ಯಾವ್ದಾದ್ರು ಡಿಶ್? ನಿಮಗೆ ಇಷ್ಟ ಬಂದಿದ್ ಯಾವ್ದಾದ್ರು ಡಿಶ್ ಮಾಡಿ. ಓಕೆ ಡನ್. Yes. ಮ್ಯಾಂಗ್ಳೂರಿಯನ್ ಡಿಶ್ ಮಾಡ್ತೀನಿ. ಹೌದಾ? ಎಸ್. ಸೂಪರ್. ಓಕೆ, ಸೊ ನಮ್ಮಲ್ಲಿ ಇದು ಮ್ಯಾಂಗೋ ಸಾರು ಅಂತೀವಿ ನಾವು. ಓಕೆ, ಸೊ ಇವತ್ತು ನಮ್ಮ ಶುಭ ಪೂಜಾ ಮೇಡಮ್ ಅವರು ನಮಗೋಸ್ಕರ ಇನ್ನೊಂದು ಡಿಶ್ ನ ಮಾಡ್ತಾ ಇದಾರೆ. ಸೊ ಆ ಡಿಶ್ ನ ಹೆಸರು ಮ್ಯಾಂಗೋ ಸಾಂಬಾರು. ಇವ್ರದೇ ಕಾರ್ಬಾರು. ಎನಿ ಸ್ವೀಟ್ ಮ್ಯಾಂಗೋ, ಆಲ್ಫಾನ್ಸೋ ನಾನು ಯೂಶಲಿ ಯೂಸ್ ಮಾಡ್ತೀನಿ. ಎನಿಥಿಂಗ್ ಆಲ್ಫಾನ್ಸೋ, ಬಾದಾಮಿ, ಯಾವ್ದಾದ್ರು ಹಣ್ಣಾದ್ರೂ ಆಗುತ್ತೆ. ಓಕೆ, ಸೊ ಅದನ್ನ ಸಿಪ್ಪೆ ತೆಗೆದು, ಬಟ್ ಆ ಸಿಪ್ಪೆನ ವೇಸ್ಟ್ ಮಾಡಬಾರ್ದು. ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಫಸ್ಟ್
2 ಮ್ಯಾಂಗೋ ಹಾಕಿ ಆ ಸಿಪ್ಪೆಯಿಂದ ನೀವು ರಸನ ತೆಗಿಬಹುದು. ಅಂದ್ರೆ ಆ ಸಿಪ್ಪೆನ ಹಾಕ್ಬಿಟ್ಟು ಚೆನ್ನಾಗಿ ನೀರ್ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಅದ್ರಲ್ಲಿರೋ ಏನು ಅಂಶ ಇದೆಯಾ ಅದರೆಲ್ಲ ರಿಮೈನಿಂಗ್ ಇದು ಪಲ್ಪ್ ಎಲ್ಲ ತೆಗಿರಿ. ಅವಾಗ ನಿಮಗೆ ಈ ತರದ್ದು ಯೆಲ್ಲೋ ಲಿಕ್ವಿಡ್ ಬರುತ್ತೆ. ವಾವ್. ಸೊ ಅದನ್ನ ಹಾಕ್ಬೇಕಷ್ಟೇ. ಇವಾಗ ನೆಕ್ಸ್ಟ್ ಸ್ಟೆಪ್, ಹುಣಸೆ ಹಣ್ಣ ತೆಗ್ದ್ಬಿಟ್ಟು ಅದನ್ನ ಸೋಕ್ ಮಾಡಿ ರಸ ತೆಗ್ದಿರ್ಬೇಕು. ಓಕೆ. ಸೊ ಅದನ್ನ ಆಡ್ ಮಾಡಿ. ನಮ್ಮ ಮಂಗಳೂರು ಅಡ್ಗೆಲಿ ಏನ್ ಗೊತ್ತಾ, ಒಂದು ಹುಣಸೆ ಹಣ್ಣು, ಓಕೆ, ಇನ್ನೊಂದು ಬ್ಯಾಡ್ಗೆ ಮೆಣಸಿನ್ಕಾಯಿ, ಆಮೇಲೆ ಇನ್ನೊಂದು ಬೆಲ್ಲ, ಆಮೇಲೆ ಕೋಕೋನಟ್. ಇದು ಕಂಪಲ್ಸರಿ ಆಲ್ಮೋಸ್ಟ್ ಎಲ್ಲ ಅಡ್ಗೆಲು. ಏನೋ ನಮ್ ಮೀನ್ ಸಾರಿಂದ ಹಿಡಿದು ಈ ಮ್ಯಾಂಗೋ ಕರಿವರೆಗೂ ನಾವು ಹುಣಸೆ ಹಣ್ಣು ಹಾಕ್ತೀವಿ. ಸೂಪರ್. ಓಕೆ, ಹುಣಸೆ ಹಣ್ಣು ಮತ್ತೆ ಬೆಲ್ಲ. ನಿಮ್ ಕಡೆ ಬೆಲ್ಲ ಹಾಕ್ತೀರಾ ಸಾರಲ್ಲಿ? ಹಾಕ್ತೀವಿ. ನಂಗೊಂದ್ ಪ್ರಶ್ನೆ ಇದೆ. ಎಸ್. ನಿಮ್ಮನ್ನ ನೀವೇ ಗೂಗಲ್ ಮಾಡ್ಕೊಂಡಾಗ ಅಯ್ಯ ಇದು ನಾನಾ ಅಂತ ಅನ್ಸಿದ್ಯಾ ಯಾವಾಗ್ಲಾದ್ರು? ಯಾವಾಗ? ಒಂದು ನಂದು ಹಳೆ ಫೋಟೋಸು, ಓಕೆ, ನಾನ್ ಹಾಕಿರೋ ಆ ಕಾಸ್ಟ್ಯೂಮ್ ನೋಡಿದಾಗ ಅಯ್ಯೋ ನಾನ್ ಇದನ್ನೆಲ್ಲ ಹಾಕಿದ್ನಾ ಅಂತ ಅನ್ಸುತ್ತೆ. ಬಿಕಾಸ್ ಅದಕ್ಕೆ ಮಿಕ್ಸ್ ಇರಲ್ಲ, ಮ್ಯಾಚ್ ಇರಲ್ಲ. ಆಲ್ಸೋ ನನ್ ಬಗ್ಗೆ ಗಾಸಿಪ್ಸ್ ಗಳು. ಓಕೆ, ಏನು ನಿಮ್ ಬಗ್ಗೆ ನಿಮ್ಗೆ ಇಷ್ಟ ಆಗಿರೋ ಗಾಸಿಪ್ ಏನು? ಅವ್ರದ್ದು ಇಲ್ಲಿ 10 ಕೋಟಿ ಮನೆ ಇದೆ. ಇನ್ನೊಂದು ಏನ್ ನನ್ಗೆ ಇಷ್ಟ ಆಗ, ಈವನ್ ರೀಸೆಂಟ್ಲಿ ಇವಾಗ ನಾನೊಂದು ಇಂಟರ್ವ್ಯೂಲಿ ನಾರ್ಮಲ್ ಆಗಿ ಏನೋ ಮಾತಾಡಿರ್ತೀನಿ ನಾನು ತಮಾಷೆಗೆ, ನಾನ್ ಮಾತಾಡೋದೇ ತಮಾಷೆಗೆ, ಅದನ್ನ ತೆಗ್ದು ಒಂದ್ ಸೀರಿಯಸ್ ನ್ಯೂಸ್ ತರ ಹಾಕ್ಬಿಟ್ಟಿರ್ತಾರಲ್ಲ. ಲೈಕ್ ಅವರು ಹಿಂಗ್ ಹೇಳಿದ್ರು, ಹಿಂಗಿದ್ಯಂತೆ ಅವ್ರ ಲೈಫು. ಐ ಆಮ್ ಲೈಕ್, ಓ ಗಾಡ್ ಪ್ಲೀಸ್, ಇಟ್ಸ್ ಅ ಜೋಕ್, ಯುನೋ. ಓಕೆ, ಇದು ಅಟ್ಲೀಸ್ಟ್ ಒಂದು 10 to 15 ಮಿನಿಟ್ಸ್ ಕುಕ್ ಆಗ್ಬೇಕು. ಸೊ ಅಲ್ಲಿವರೆಗೂ ನಾವು ಇದರದ್ದು ಇನ್ನೊಂದು ಪೇಸ್ಟ್ ಮಾಡ್ಬೇಕು. ಸೊ ತವಾದಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ನಾವು. ಓಕೆ, ಸ್ವಲ್ಪ ಉದ್ದಿನ ಬೇಳೆ, ಉರದ್ ದಾಲ್, ಸ್ವಲ್ಪ ಮೆಂತೆ. ಓಕೆ, ಇನ್ನೊಂದು ನಮ್ಮ ಮ್ಯಾಂಗ್ಳೂರಿಯನ್ ಡಿಶಸ್ ಅಲ್ಲಿ ಏನು ಅಂತಂದ್ರೆ ಎಲ್ಲದಕ್ಕೂ ಮೆಂತೆ ಹಾಕ್ತೀವಿ. ಆಮೇಲೆ ಬಿಳಿ ಎಳ್ಳು, ಆಮೇಲೆ ನಾನು ಹೇಳ್ದಂಗೆ ರೆಡ್ ಚಿಲ್ಲಿ. ನಾನೊಂದ್ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ. ನಂಗೆ ಒಂದು ಕ್ವಶನ್ ಇದೆ. ಕ್ವಶನ್ ಕೇಳಿ. ಬೇಕ್ರಿಲಿ ಯಾಕೆ ಬನ್ ಯಾವಾಗ್ಲೂ ಟೆನ್ಷನ್ ಅಲ್ಲಿ ಇರುತ್ತೆ? ಯಾಕಂದ್ರೆ ಅದು ಬನ್ ಟೆನ್ಷನ್ ಗೊತ್ತಿಲ್ಲ, ಫೀಲಿಂಗ್ಸ್ ಅಲ್ಲಿ ಇರುತ್ತೆ. ಓ ಮೈ ಗಾಡ್, ಯಾ, ಫೀಲಿಂಗ್ಸ್ ಅಲ್ಲಿ ಇರುತ್ತೆ. ಒಂದ್ ಫಿಶ್ ಸಿನಿಮಾಗ್ ಹೋಗ್ಬಿಟ್ಟು ದೊಡ್ಡ ಹೆಸರು ಮಾಡತ್ತೆ. ಯಾವ ಫಿಶ್ ಅದು? ಸೆಲ್ಫಿಶ್. ಹೌದಾ? ಸ್ಟಾರ್ ಫಿಶ್. ಹಂಗೆ. ಎಸ್, ಸೂಪರ್. ಇದನ್ನ ಮಿಕ್ಸಿಗೆ ಹಾಕೋಣ. ಓಕೆ, ನಾನು ಇನ್ನೊಂದು ಹೇಳ್ತೀನಿ. ಫಿಶು ಯಾಕೆ ಯಾವ ದಿನ ನಮ್ಮ ಮನೆಗೆ ಬರಕ್ ಇಷ್ಟಪಡಲ್ಲ? ಫ್ರೈಡೇ. ಫ್ರೈ ಮಾಡ್ತೀವಿ ಅಂತ. ಓಕೆ ಓಕೆ, ಸೊ ಇದಕ್ಕೆ ಸ್ವಲ್ಪ ಟರ್ಮರಿಕ್, ಬೇಡ ಕಾಯಿ ಮೈ ಗಾಡ್ ಮಾಡ್ತೇವೆ ಇದೆ. ಆಮೇಲೆ ಸ್ವಲ್ಪ ಕಾಯಿ ತುರಿ, ಇಲ್ಲಾಂದ್ರೆ ಕೊಬ್ಬರಿ, ಯಾವ್ದಾದ್ರು ನಿಮ್ ಇಷ್ಟ ಬಂದಂಗೆ ಹಾಕ್ಬೋದು. ಇದನ್ನ ಹಾಕಿ ಸ್ವಲ್ಪ ನೀರ್ ಹಾಕಿ, ಐ ಥಿಂಕ್ ಸಾಕು. ಸೊ ಹಿಂಗೆ ನುಣ್ಣಗೆ ರುಬ್ಕೊಳ್ಳಿ. ಆಮೇಲೆ ಅದನ್ನ ತೆಗೆದ್ಬಿಟ್ಟು ಇದಕ್ಕೆ ಆಡ್ ಮಾಡ್ಕೊಳ್ಳಿ. ಈ ಮಾವಿನ ಹಣ್ಣು ತುಂಬಾ ದೊಡ್ಡದಾಯ್ತಲ್ಲ, ಇಲ್ಲ ಪರವಾಗಿಲ್ಲ, ಪಿಚ್ಕದು. ಇಲ್ಲ ಬೇಡ ಅದೇನ್ ಗೊತ್ತಾ, ನಾನು ನಿಮಗೆ ಹೇಳ್ತೀನಿ ಅದ್ ಹೆಂಗ್ ತಿನ್ಬೇಕು ಅಂತ. ಯಾಕೆ ನಾವು ಅದನ್ನ ಕ್ಯೂಚಿ ಅದನ್ನ ಪಿಚ್ಕ್ಯಾಕ್ ಮಾಡಲ್ಲ ಅಂತಂದ್ರೆ, ಅದು ಊಟ ಮಾಡುವಾಗ ಅದೊಂದ್ ಮಾವಿನ ಹಣ್ಣು ನಿಮ್ ಪ್ಲೇಟ್ ಅಲ್ಲಿ ಇರ್ಬೇಕು. ಸೊ ಆ ಸಾರ್ ಜೊತೆ ಆ ಮಾವಿನ ಹಣ್ಣ ಹಿಂಗೆ ಮಿಕ್ಸ್ ಮಾಡಿ ರೈಸ್ ಜೊತೆ ಹಾಕ್ಬಿಟ್ಟು ತಿನ್ಬೇಕು. ಮೈ ಗಾಡ್, ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಇಟ್ ಇಸ್ ಜಸ್ಟ್ ಟೂ ಗುಡ್. ಓಕೆ, ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಅಮ್ಮ ಕೈ ಹಾಕಿ. ಸೊ ಇದಕ್ಕೊಂದ್ ಸ್ವಲ್ಪ ಹಿಂಗ ಹಾಕ್ತಾ ಇದೀನಿ. ಓಕೆ, ಸೊ ನಮ್ಮ ಕಿಚನ್ ಅಲ್ಲಿ ನಾವು ಬೆಳೆಸ್ತಾ ಇದೀವಿ ಇವತ್ತು ಹಿಂಗು. ಇದೇ ಹಿಂಗ ನಮ್ಮ ಮನೇಲೆ ಬಳಸೋದು. ಸಕ್ಕದಾಗಿರುತ್ತೆ ಅದು. ಇದನ್ನ ಇವಾಗ ಸದ್ಯಕ್ಕೆ ನಾನು ಆಫ್ ಮಾಡಿದೀನಿ, ಯಾಕಂದ್ರೆ ಇದು ಪ್ರಾಪರ್ ಕರೆಕ್ಟ್ ಆಗಿ ಬೆಂದಿದೆ. ಸೊ ನಾವು ಒಗ್ಗರಣೆ ಹಾಕಿ ಅದಾದ್ಮೇಲೆ ಮತ್ತೆ ನಾನು ಕುದಿಸ್ತೀನಿ. ಓಕೆ, ಮತ್ತೆ ಕುದಿಸ್ಬೇಕಾ? ಒಂದ್ ಒಗ್ಗರಣೆ ಹಾಕದ್ಮೇಲೆ ಜಸ್ಟ್ ಒಂದ್ ಕುದಿ. ಓಕೆ, ಹಂಗೆ ನಾನು ನನ್ನ ಸ್ಟೈಲ್ ಅಲ್ಲಿ ಟೇಸ್ಟ್ ಮಾಡ್ತಾ ಇರ್ತೀನಿ. ಸಾರಿ, like that. ಓಕೆ, ಸೊ ಇವಾಗ ಒಗ್ಗರಣೆ. ಸೊ ಯೂಶಲಿ ಮಂಗಳೂರಿನ ಯಾವುದೇ ಒಗ್ಗರಣೆಗಾಗ್ಲಿ ಅಡ್ಗೆಗಾಗ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತೀವಿ ನಾವು. ಇಟ್ಸ್ ಮ್ಯಾಂಡೇಟರಿ. ಇಷ್ಟ ಆದ್ರೂ ಬೇಡ್ಬೇಕು. ಸಾಸಿವೆ, ಉದ್ದಿನ ಬೇಳೆ. ನಾನು ಯೂಶಲಿ ಕರ್ಬೇವು ಸೊಪ್ಪನ್ನ ಬ್ರೇಕ್ ಮಾಡಿ ಹಾಕ್ತೀನಿ. ನಿಮಗೆ ಗೊತ್ತಾದ? ನಂಗೆ ಗೊತ್ತಿಲ್ಲ.
ಸುಟ್ಬಿಟ್ರು ಸರ್. ಇವಾಗ ಗೊತ್ತಿದೆ ನಾಯನ ಮನೇಲಿ ಯಾರು ಅಡ್ಗೆ ಮಾಡ್ತಾರೆ ಅಂತ. ಸೊ ಒಗ್ಗರಣೆ ಹಾಕಾಯ್ತು. ಇವಾಗ ಸದ್ಯಕ್ಕೆ 1 ನಿಮಿಷ ಲಾಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತೀನಿ. ಅಫ್ಕೋರ್ಸ್ ಮ್ಯಾಂಗೋ ಕರಿ ರೆಡಿ 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 ನೋಡಿ. ನೋ ಲಾಸ್ಟ್ ಅಲ್ಲಿ ನೋಡ್ಬೇಕು. ಈ ಒಂದು ಡಿಶ್ ನ ನೀವು ಸ್ಪೂನ್ ಅಲ್ಲಿ ತಿನ್ನಂಗಿಲ್ಲ, ಕೈಯಲ್ಲಿ ತಿನ್ಬೇಕು. ಇದು ಕೈಯಲ್ಲಿ ತಿನ್ಬೇಕು. ಯಾಕಂದ್ರೆ ಇದನ್ನ ಟೇಸ್ಟ್ ಮಾಡಿದಾಗ ಇದನ್ನ ಮುರಿಬೇಕು. ಹಂಗೆ ಇದನ್ನ ಹೆಂಗ್ ಮಾಡ್ಬೇಕು ಆಗ್ಬಿಡ. ಇನ್ಮೇಲೆ ನಾನು ನಿಮ್ಮನ್ನ ಶುಭ ಪುಂಜ ಅಂತ ಕರಿತೀನಿ. ಹೆಂಗೆ? ಥ್ಯಾಂಕ್ ಯು. ಶುಭ ಪುಂಜ ಬಿಕಾಸ್ ಅಷ್ಟು ಸಖತ್ತಾಗಿತ್ತು ಟೇಸ್ಟು. ಪಾಯಸನೂ ಸೂಪರು, ನಿಮ್ಮ ಮ್ಯಾಂಗೋ ಸಾಂಬಾರು ಸೂಪರು. ನನ್ನ ಕಡೆಯಿಂದ ನಿಮ್ಮ ಡಿಶ್ಗೆ ಒಂದು ಕಾಂಪ್ಲಿಮೆಂಟ್ ಇಸ್ ಮಜ್ಜಿಗೆ. ಮ್ಯಾಂಗೋ ಸಾಂಬಾರ್ ಮಾಡುವ ವಿಧಾನ: ಒಂದು ಬಾಣಲಿಯಲ್ಲಿ 2 ಚಮಚ ಉದ್ದಿನ ಬೇಳೆ, ಅರ್ಧ ಚಮಚ ಮೆಂತ್ಯ, 2 ಚಮಚ ಬಿಳಿ ಎಳ್ಳು, 8 ಒಣ ಮೆಣಸಿನಕಾಯಿ ಹಾಗೂ ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಬಾಡಿಸಿ ತಣ್ಣಗಾಗಲು ಬಿಡಿ. ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಅದಕ್ಕೆ ಚಿಟಿಕೆ ಅರಿಶಿನ ಪುಡಿ, 2 ಚಮಚ ತೆಂಗಿನ ತುರಿ ಹಾಗೂ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ಬಾಣಲೆಗೆ ಸಿಪ್ಪೆ ತೆಗೆದ 2 ಮಾವಿನ ಹಣ್ಣು ಹಾಕಿ ಅದಕ್ಕೆ ಅರ್ಧ ಕಪ್ ಮಾವಿನ ಹಣ್ಣಿನ ಸಿಪ್ಪೆಯಿಂದ ತೆಗೆದ ರಸ, ಅರ್ಧ ಕಪ್ ಹುಣಸೆ ಹಣ್ಣಿನ ರಸ ಹಾಗೂ ಅರ್ಧ ಕಪ್ ಬೆಲ್ಲ ಸೇರಿಸಿ ಬೇಯಿಸಿಕೊಳ್ಳಿ. ಮಾವಿನ ಹಣ್ಣು ಸ್ವಲ್ಪ ಬೆಂದ ನಂತರ ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಚಿಟಿಕೆ ಇಂಗು ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಯಲು ಬಿಡಿ. ಈಗ ಒಗ್ಗರಣೆಗೆ ಒಂದು ಸಣ್ಣ ಪ್ಯಾನಿನಲ್ಲಿ 3 ಚಮಚ ತೆಂಗಿನ ಎಣ್ಣೆ ಹಾಕಿ ಬಿಸಿ ಮಾಡಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಸ್ವಲ್ಪ ಉದ್ದಿನ ಬೇಳೆ, ಕರಿಬೇವು ಹಾಗೂ 2 ಒಣ ಮೆಣಸಿನಕಾಯಿ ಹಾಕಿ ಒಗ್ಗರಣೆಯನ್ನು ಸಾಂಬಾರ್ಗೆ ಹಾಕಿದರೆ ರುಚಿಕರವಾದ ಮ್ಯಾಂಗೋ ಸಾಂಬಾರ್ ಸವಿಯಲು ಸಿದ್ಧ. ನನ್ನ ಕಡೆಯಿಂದ ನಿಮಗೆ ಹಸಿರು ಬೆಳೆಸಿ ಉಳಿಸಿ ನಿಮ್ಮ ಜೀವನವು ಹೀಗೆ ಹಸಿರಾಗಿರಲಿ. ಥ್ಯಾಂಕ್ ಯು. ನನಗೆ ಅಡ್ಗೆ ಮನೆಗೆ ಕರೆಸಿ ಅಡ್ಗೆ ಮಾಡಿಸಿದ್ದಕ್ಕೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಾನ, ಅಂಡ್ ಥ್ಯಾಂಕ್ ಯು ಎಲ್ಲರಿಗೂ. ಅಂಡ್ ಹೀಗೆ ನಗ್ನಗ್ತಾ ಅಡ್ಗೆ ಮಾಡ್ಕೊಂಡಿರಿ ನೀವು ಕೂಡ. ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಓ, ಇವಳು ಕ್ಲಿನಿಕ್ ಅಲ್ಲಿ ಇದ್ದಾಳ ಇಲ್ಲ ಅಡ್ಗೆ ಮನೇಲಿ ಇದ್ದಾಳ ಅಂತ ಕನ್ಫ್ಯೂಸ್ ಆದ್ರಾ? ಇಲ್ಲ, ನಾನು ನನ್ನ ಅಡ್ಗೆ ಮನೆ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನಮ್ಮ ಅಡ್ಗೆ ಮನೇಲಿ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಇಂಪಾರ್ಟೆಂಟೋ, ನಮ್ಮ ದೇಹಕ್ಕೆ ಅಂದ್ರೆ ನಮ್ಮ ಹೆಲ್ತ್ಗೆ ಬೆನಿಫಿಟ್ಸ್ ಎಲ್ಲ ಏನಿರುತ್ತೋ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ಸ್. ನಮ್ಮ ಸುತ್ತಮುತ್ತಲು ಅಂದ್ರೆ ನಾವು ಪ್ರತಿದಿನ ಬಳಸುವಂತಹ ವಸ್ತುಗಳಲ್ಲೇನೆ ನಮ್ಮ ಸಮಸ್ಯೆಗೆ ಚಿಕ್ಕ ಚಿಕ್ಕ ಪರಿಹಾರ ಇದೆ ಅಂತ ಅಂದ್ರೆ ನೀವು ನಂಬ್ತೀರಾ? ಇವತ್ತು ಆ ರೆಮಿಡಿಯನ್ನ ತಿಳಿಸ್ಕೊಡೋದಕ್ಕೆ ಔಷಧಿ ರಹಿತ ಚಿಕಿತ್ಸೆಯನ್ನ ಕೊಟ್ಟಿರುವಂತಹ ಡ್ರಗ್ಲೆಸ್ ಥೆರಪಿಸ್ಟ್ ಡಾಕ್ಟರ್ ಪೂರ್ವಿ ಜಯರಾಜ್. ಡಾಕ್ಟರ್ ಅಂದ್ರೆ ಯೂಶಲಿ ನಾವೇನ್ ಅನ್ಕೊಳ್ತೀವಿ, ಸೂಜಿ ಕೊಡ್ತಾರೆ, ಮಾತ್ರೆ ಕೊಡ್ತಾರೆ, ಡ್ರಿಪ್ಸ್ ಹಾಕ್ತಾರೆ, ಆ ತರ ಅಂತ ಅನ್ಕೊಳ್ತೀವಿ. ಬಟ್ ನೀವು ಡ್ರಗ್ಲೆಸ್ ಥೆರಪಿಸ್ಟ್ ಅಂತ ಗೊತ್ತಾಯ್ತು. ಸೊ ಅದೇನು ಅಂತ ಒಂಚೂರು ಕನ್ನಡದಲ್ಲಿ ಹೇಳ್ತೀರಾ? ಆಲ್ಮೋಸ್ಟ್ ಇವಾಗಂತೂ ಎಲ್ರಿಗೂ ಗೊತ್ತು ಕಾಯಿಲೆ ಮೂಲತಃ ಸಮಸ್ಯೆ ಎಲ್ಲಿಂದ ಬಂದಿದೆ ಅದನ್ನ ಅರ್ಥ ಮಾಡ್ಕೊಂಡು ಹೋಲಿಸ್ಟಿಕ್ ಆಗಿ ಅಂದ್ರೆ ಅದರ ರಿಯಲ್ ರೂಟ್ ಕಾಸ್ ಮೂಲ ಕಾರಣಗಳನ್ನ ಕಂಡಿಡ್ಕೊಂಡು ಟ್ರೀಟ್ಮೆಂಟ್ ಮಾಡುವಂತ ಒಂದು ವಿಧಿವಿಧಾನಕ್ಕೆ ಪರ್ಯಾಯ ಚಿಕಿತ್ಸೆ ಅಥವಾ ಡ್ರಗ್ಲೆಸ್ ಥೆರಪಿ ಅಂತ ಕರೀತಾರೆ. ವಂಡರ್ಫುಲ್. ಇವತ್ತು ಪ್ರಪ್ರಥಮ ಬಾರಿಗೆ ನಮಗೆ ತೋರಿಸ್ತಾ ಇರುವಂತಹ ಮೊದಲನೇ ರೆಮಿಡಿ ಯಾವುದು? ಸೊ ತುಂಬಾ ಸುಲಭವಾಗಿ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ ನ ಉಪಯೋಗಿಸ್ಕೊಂಡು ಅತ್ಯಂತ ಕಮ್ಮಿ ಅವಧಿಯಲ್ಲಿ ಹೀಟ್ ಅನ್ನ ಕಮ್ಮಿ ಮಾಡ್ಕೊಳ್ಬಹುದು. ನಾವಿವತ್ತು ಪ್ರಮುಖವಾಗಿ ಬಾರ್ಲಿ ಅಕ್ಕಿಯನ್ನು ಉಪಯೋಗಿಸ್ಕೊಂಡು ಸ್ಪೆಷಲ್ ಸಿಂಪಲ್ ಗಂಜಿಯನ್ನ ಮಾಡೋಣ. ಸೂಪರ್. ಅದರ ಮೂಲಕ ಹೀಟ್ ತುಂಬಾ ಕಮ್ಮಿ ಆಗುತ್ತೆ. ಸೊ ಇವತ್ತಿನ ಈ ರೆಮಿಡಿಗೆ ನಾವು ಬಳಸ್ತಾ ಇದ್ದೀವಿ ಪ್ರೀಮಿಯರ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್ ಅವರ ನಾನ್ ಸ್ಟಿಕ್ ಪ್ಯಾನ್. ಸೊ ಇದರಲ್ಲಿ ಆಕ್ಚುಲಿ ನಾವು ತುಂಬಾ ಬೇಗನೆ ಅಡುಗೆ ಮಾಡಬಹುದು. ಎಸ್, ಸ್ಟಾರ್ಟ್ ಮಾಡೋಣ. ನಾನೀಗ ಒಂದ್ ಸಣ್ಣ ಕಪ್ ಅಷ್ಟು ಬಾರ್ಲಿ ತಗೊಂಡಿದ್ದೀನಿ. ಬಾರ್ಲಿ
ಮಿರಾಕ್ಯುಲಸ್ ಬೆನಿಫಿಟ್ಸ್. ಹೆಣ್ಮಕ್ಳಿಗಂತೂ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ, ಫಾಸ್ಫರಸ್, ಐ ಮೀನ್ ಇಟ್ಸ್ ಲೋಡೆಡ್ ವಿತ್ ಬೆನಿಫಿಟ್ಸ್. ಸೊ ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಳ್ಳೋಣ. ಒಂದ್ ಸ್ವಲ್ಪ ತಣ್ಣಗಾಗಿದ ತಕ್ಷಣ ಇದನ್ನ ಒಂದು ಫೈನ್ ಪೌಡರ್ ಮಾಡ್ಕೊಂಬೋಣ. ನಿಮ್ಮ ಪೌಡರ್ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಗಂಜಿಗೆ ಆಕ್ಚುಲಿ ನೀರ್ ಕಾಯಿಸಿ ಹಾಕಕ್ಕಿಂತ ಮುಂಚೆ ಸ್ವಲ್ಪ ಇದೊಂದು ಹ್ಯಾಕ್, ಗಂಟ್ ಕಟ್ಟಲ್ಲ ಅಂತ ಒಂದ್ ಸಣ್ಣ ಕಪ್ಗೆ ಒಂದು 3 ಸ್ಪೂನ್ ಅಷ್ಟು ಈಗ್ಲೇ ಕಲಿಸ್ಕೊಂಡ್ಬಿಡ್ತೀನಿ. ಆಗ ಆಮೇಲೆ ಬಿಸಿ ನೀರಿಗೆ ಹಾಕಿದ್ರೆ ಅದು ಗಂಟಾಗಲ್ಲ. ಒಂದ್ ಗ್ಲಾಸ್ ಅಷ್ಟು ನೀರನ್ನ ನೀವು ಬಿಸಿ ಮಾಡಕ್ಕೆ ಆಗ್ಬೋದಾ? ಓಕೆ, ಸೊ ಹಾಕ್ಬೋದಾ ನಾವು? ನೀವು ಒಂಚೂರು ಬೆಚ್ಚಗಾಗಿದೆ ಅನ್ಸುತ್ತೆ. ಏನಿಲ್ಲ, ಬಾರ್ಲಿ ಪೌಡರ್ನ ಒಂಚೂರು ಮೊದಲೇ ನೀರಲ್ಲಿ ಕಲ್ಸ್ಕೊಂಡಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ನಾವು ಬಿಸಿ ಆಗ್ತಾ ತಿರುಗ್ತಾ ಇದ್ದಾಗೆ ಗಟ್ಟಿ ಜಾಸ್ತಿ ಬಾರ್ಲಿ, ಅದೊಂದು ಸ್ಪೆಷಾಲಿಟಿ. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. 3 ಸ್ಪೂನ್ ಹಾಕಿದ್ದೆ, ಆಲ್ಮೋಸ್ಟ್ 1 ಗ್ಲಾಸ್ ಅಷ್ಟು ನೀರ್ ಹಾಕಿದ್ವಿ. ಓಕೆ, ಕುದಿ ಏನಾದ್ರು ಬರ್ಬೇಕಾ? ಹಾ, ಸ್ವಲ್ಪ ಕುದ್ರೆ ಬೆಂದ್ರೆ ಚೆನ್ನಾಗಿದೆ. ಡಾಕ್ಟ್ರೇ, ನಿಮ್ ಬಾರ್ಲಿ ಗಂಜಿ ಕುದೀತಿದೆ. 1/4 ಸ್ಪೂನ್ ಅಷ್ಟು ಶುಂಠಿ ಹಾಕ್ತಿದೀನಿ. ಒಂದು 2 ಎಲೆ ಕರ್ಬೇವಿನ ಹಾಕ್ತಿದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೇನವ್ರೆ ನೋಡಿ, ಕುದಿ ಬರ್ತಾ ಇದೆ. ಓಕೆ, ಗಂಜಿ ಚೆನ್ನಾಗಿ ಬೆಂದಿದೆ. ನಮ್ಮ ಬಾರ್ಲಿ ಕುದಿಯುತ್ತಿದೆ. ತರಿ ತರಿಯಾಗಿ ಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ತರಿ ತರಿಯಾಗಿ ಮಾಡಿದೀವಿ. ಬಾರ್ಲಿ ಬೇಗ ಕೈಗೆ ಬಾರ್ಲಿ ಅನ್ಬೇಕು. ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಆಹಾ, ಘಮ ಮಾಡಿಸ್ತಾವ ಬಾರ್ಲಿ. ಬಟ್ ಇದಕ್ಕೆ ನಾನು ಹೀಗೆ ಕೊಡಲ್ಲ, ನಿಮ್ಗೆ ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಆಡ್ ಮಾಡ್ತೀನಿ. ಇದು ಕಾಮ್ ಕಸ್ತೂರಿ, ಸಬ್ಜಾ ಅಂತ ಹೇಳ್ತೀವಿ. 5 ನಿಮಿಷ ನೆನಾಕಿದ್ರೆ ಸಾಕು. ನೋಡಿ ಈ ತರ ಗಮ್ ತರ ಈ ತರ ಕನ್ಸಿಸ್ಟೆನ್ಸಿ ಬರುತ್ತೆ. 2 ಅಥವಾ 3 ಸ್ಪೂನ್ ಅದ್ರ ಜೊತೆಯಲ್ಲಿ ಆಡ್ ಮಾಡ್ಕೋಬಹುದು. ಓಕೆ ಓಕೆ, ಸೊ ದಿಸ್ ಇಸ್ ಟೈಮ್ ಟು ಟೇಸ್ಟ್. ಅಬ್ಸಲ್ಯೂಟ್ಲಿ. ಕಾಮಕಸ್ತೂರಿ ಬೀಜ ಬಾಯಿಗೆ ಸಿಗೋದು. ಆಮೇಲೆ ಬಾರ್ಲಿನೂ ಅಷ್ಟೇನೆ. ಹೌದು, ಅದ್ ಬೆಂದ್ಮೇಲೆ ಮೇ ಬಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಉಬ್ಬುತ್ತೇನೋ ಅದು. ಇನ್ನು ಮೆತ್ತಗಾಗುತ್ತೆ. ಓ ಸೂಪರ್. ನಮ್ಮ ಅಡಿಗೆ ಮನೆಯ ಮೊದಲನೇ ಡಾಕ್ಟರ್ಗೆ ನಾವೊಂದು ಚಿಕ್ಕ ಕಿರುಕಾಣಿಕೆನ ಕೊಡೋದಿದ್ರೆ ಹೇಗೆ? ಡಾಕ್ಟ್ರೇ, ನಿಮ್ಗೋಸ್ಕರ ಒಂದ್ ಚಿಕ್ಕ ಗಿಫ್ಟ್ ತಂದಿದ್ದೀನಿ, ತಗೋತೀರಾ? ಎಸ್. ಮೊದಲ ಸಂಚಿಕೆಯಲ್ಲೇ ನಮ್ಮ ರೆಸಿಪಿಗಳ ರುಚಿಯನ್ನ ನೋಡಿ 6 ಬಾಲ್ಗೆ 6 6 ಹೊಡೆದಷ್ಟು ಖುಷಿಯಾಗಿದೆ. ನಾಳೆ ಮತ್ತಷ್ಟು ನೆಚ್ಚಿನ ತಾರಿಯರ ಜೊತೆಗೆ ಸಖತ್ತಾಗಿರೋ ಅಡುಗೆ ಜೊತೆಗೆ ಬರ್ತೀನಿ, ನಗುವಿನ ಚಟಪಟ ಒಗ್ಗರಣೆ ಜೊತೆಗೆ.